ದೆಹಲಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಬೇರೆ ನಾಯಕರ ಭೇಟಿ ನೆಪದಲ್ಲಿ ಪದೇ ಪದೇ ದೆಹಲಿ ಯಾತ್ರೆ. ಸೋನಿಯಾ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ಹಿನ್ನೆಲೆ ಸೋನಿಯಾ ಗಾಂಧಿ ಭೇಟಿ ವಂಚಿತ. ಇದು ಸೋನಿಯಾ ಭೇಟಿಯಾದ್ರೆ ರಾಜ್ಯ ಕಾಂಗ್ರೆಸ್ ಹಿಡಿತ ಸಾಧ್ಯ ಎಂಬ ಉದ್ದೇಶವನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೊಂದಿದ್ದಾರೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆ ಕ್ಷಣದಲ್ಲಿ ರಾಹುಲ್ ಗಾಂಧಿ ಭೇಟಿ, ಮಾತುಕತೆ, ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ನಲ್ಲಿ ಒತ್ತಡ ಇರೋ ಬಗ್ಗೆ ಕೂಡ ಚರ್ಚೆ, ರನ್ಯಾ ಕೇಸ್ನಲ್ಲಿ ಗೃಹ ಇಲಾಖೆ ಇಕ್ಕಟ್ಟಿಗೆ ಸಿಲುಕಿರುವಂತಹ ಬಗ್ಗೆ ಕೂಡ ಚರ್ಚೆ ನಡೆಸಲಾಗಿದೆ. ಜೊತೆಗೆ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಈಗ ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರಿರ್ಬೋದು, ಶಾಸಕರು ಕೂಡ ಬಹಳ ಒತ್ತಡವನ್ನ ರಾಜ್ಯ ಸರ್ಕಾರಕ್ಕೆ ಹೇರ್ತಾ ಇದ್ದಾರೆ. ಈ ವಿಚಾರವನ್ನು ಕೂಡ ಈಗ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಶತಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜೊತೆಗೆ ರನ್ಯಾ ಕೇಸ್ನಲ್ಲಿ ಈಗಾಗಲೇ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆಡಳಿತ ಪಕ್ಷದ ಸಚಿವರು ಯಾರು? ಹಾಗಾದ್ರೆ ಅದರ ಬಗ್ಗೆನೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರಿಗೆ ಅದರ ಬಗ್ಗೆ ಮನವರಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಸದ್ಯ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ನೋಡಿ, ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕುವ ಸಂದರ್ಭದಲ್ಲಿ ಲಿಫ್ಟ್ ಕೈ ಕೊಟ್ಟಿರುವಂತಹ ಘಟನೆ ನಡೆದು ಹೋಗಿದೆ. ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಅವಘಡ ಸಂಭವಿಸಿದೆ. ಮಾಲಾರ್ಪಣೆ ವೇಳೆ ಏಕಾಏಕಿ ಕೆಟ್ಟಂತಹ ಲಿಫ್ಟ್ ಇದು. ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ. 1 ಗಂಟೆಗೂ ಹೆಚ್ಚು ಕಾಲ ಲಿಫ್ಟ್ನಲ್ಲೇ ದಲಿತ ಮುಖಂಡರು ಲಾಕ್ ಆಗಿದ್ದಾರೆ. ಶೋಷಿತರ ಸಂಘರ್ಷ ದಿನ ಹಿನ್ನೆಲೆ ಮೂರ್ತಿಗೆ ಮಾಲಾರ್ಪಣೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮಾಲಾರ್ಪಣೆಯನ್ನ ಮಾಡಲು ಬಂದಿರುವಂತಹ ಮುಖಂಡರು 1 ಗಂಟೆಗೆ ಹೆಚ್ಚು ಕಾಲ ಲಿಫ್ಟ್ನಲ್ಲೇ ಲಾಕ್ ಆಗಿದ್ದಾರೆ. ಲಿಫ್ಟ್ ನಿರ್ವಹಣೆ ಮಾಡದ ವಿಜಯಪುರ ಪಾಲಿಕೆ ವಿರುದ್ಧ ಈಗ ಆಕ್ರೋಶ ಕೇಳಿ ಬರ್ತಾ ಇದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇವತ್ತು ಶೋಷಿತರ ಸಂಘರ್ಷ ದಿನ. ಈ ಹಿನ್ನೆಲೆಯಲ್ಲಿ ಮೂರ್ತಿಗೆ ಮಾಲಾರ್ಪಣೆ ಮಾಡುವಂತ ನಿಟ್ಟಿನಲ್ಲಿ ದಲಿತ ಮುಖಂಡರು ಎಲ್ಲರೂ ಕೂಡ ಬಂದಿದ್ರು. ಆದರೆ ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕುವಾಗ ಲಿಫ್ಟ್ ಕೈ ಕೊಟ್ಟಿದೆ. ಮಾಲಾರ್ಪಣೆ ವೇಳೆ ಏಕಾಏಕಿ ಕೆಟ್ಟು ನಿಂತ ಲಿಫ್ಟ್ ಇದು. ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ. ಈ ಸಂದರ್ಭದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಎಲ್ಲರೂ ಕೂಡ ಲಿಫ್ಟ್ ಒಳಗೆ ಲಾಕ್ ಆಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಮುಖಂಡರು ವಿಜಯಪುರ ಪಾಲಿಕೆ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಒಂದು ಲಿಫ್ಟನ್ನೇ ನಿಮ್ಗೆ ಒಂದು ಮ್ಯಾನೇಜ್ ಮಾಡೋಕ್ ಬರಲ್ಲ, ಲಿಫ್ಟನ್ನೇ ನಿಮ್ಗೆ ಸರಿ ಮಾಡೋಕ್ ಬರಲ್ಲ ಅಂದ್ರ ಮೇಲೆ ನಿಮ್ ಜನರ ಕಷ್ಟ ಏನ್ ಮಾಡ್ತಾರಪ್ಪ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೆಹಲಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಬೇರೆ ನಾಯಕರ ಭೇಟಿ ನೆಪದಲ್ಲಿ ಪದೇ ಪದೇ ದೆಹಲಿ ಯಾತ್ರೆ. ಸೋನಿಯಾ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ಹಿನ್ನೆಲೆ ಸೋನಿಯಾ ಗಾಂಧಿ ಭೇಟಿ ವಂಚಿತ. ಇದು ಸೋನಿಯಾ ಭೇಟಿಯಾದ್ರೆ ರಾಜ್ಯ ಕಾಂಗ್ರೆಸ್ ಹಿಡಿತ ಸಾಧ್ಯ ಎಂಬ ಉದ್ದೇಶವನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೊಂದಿದ್ದಾರೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆ ಕ್ಷಣದಲ್ಲಿ ರಾಹುಲ್ ಗಾಂಧಿ ಭೇಟಿ, ಮಾತುಕತೆ, ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ನಲ್ಲಿ ಒತ್ತಡ ಇರೋ ಬಗ್ಗೆ ಕೂಡ ಚರ್ಚೆ, ರನ್ಯಾ ಕೇಸ್ನಲ್ಲಿ ಗೃಹ ಇಲಾಖೆ ಇಕ್ಕಟ್ಟಿಗೆ ಸಿಲುಕಿರುವಂತಹ ಬಗ್ಗೆ ಕೂಡ ಚರ್ಚೆ ನಡೆಸಲಾಗಿದೆ. ಜೊತೆಗೆ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಈಗ ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರಿರ್ಬೋದು, ಶಾಸಕರು ಕೂಡ ಬಹಳ ಒತ್ತಡವನ್ನ ರಾಜ್ಯ ಸರ್ಕಾರಕ್ಕೆ ಹೇರ್ತಾ ಇದ್ದಾರೆ. ಈ ವಿಚಾರವನ್ನು ಕೂಡ ಈಗ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಶತಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜೊತೆಗೆ ರನ್ಯಾ ಕೇಸ್ನಲ್ಲಿ ಈಗಾಗಲೇ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆಡಳಿತ ಪಕ್ಷದ ಸಚಿವರು ಯಾರು? ಹಾಗಾದ್ರೆ ಅದರ ಬಗ್ಗೆನೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರಿಗೆ ಅದರ ಬಗ್ಗೆ ಮನವರಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಸದ್ಯ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ನೋಡಿ, ಅಂಬೇಡ್ಕರ್
ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕುವ ಸಂದರ್ಭದಲ್ಲಿ ಲಿಫ್ಟ್ ಕೈ ಕೊಟ್ಟಿರುವಂತಹ ಘಟನೆ ನಡೆದು ಹೋಗಿದೆ. ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಅವಘಡ ಸಂಭವಿಸಿದೆ. ಮಾಲಾರ್ಪಣೆ ವೇಳೆ ಏಕಾಏಕಿ ಕೆಟ್ಟು ನಿಂತ ಲಿಫ್ಟ್ ಇದು. ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ. 1 ಗಂಟೆಗೂ ಹೆಚ್ಚು ಕಾಲ ಲಿಫ್ಟ್ನಲ್ಲೇ ದಲಿತ ಮುಖಂಡರು ಲಾಕ್ ಆಗಿದ್ದಾರೆ. ಶೋಷಿತರ ಸಂಘರ್ಷ ದಿನ ಹಿನ್ನೆಲೆ ಮೂರ್ತಿಗೆ ಮಾಲಾರ್ಪಣೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮಾಲಾರ್ಪಣೆಯನ್ನ ಮಾಡಲು ಬಂದಿರುವಂತಹ ಮುಖಂಡರು 1 ಗಂಟೆಗೆ ಹೆಚ್ಚು ಕಾಲ ಲಿಫ್ಟ್ನಲ್ಲೇ ಲಾಕ್ ಆಗಿದ್ದಾರೆ. ಲಿಫ್ಟ್ ನಿರ್ವಹಣೆ ಮಾಡದ ವಿಜಯಪುರ ಪಾಲಿಕೆ ವಿರುದ್ಧ ಈಗ ಆಕ್ರೋಶ ಕೇಳಿ ಬರ್ತಾ ಇದೆ. ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇವತ್ತು ಶೋಷಿತರ ಸಂಘರ್ಷ ದಿನ. ಈ ಹಿನ್ನೆಲೆಯಲ್ಲಿ ಮೂರ್ತಿಗೆ ಮಾಲಾರ್ಪಣೆ ಮಾಡುವಂತ ನಿಟ್ಟಿನಲ್ಲಿ ದಲಿತ ಮುಖಂಡರು ಎಲ್ಲರೂ ಕೂಡ ಬಂದಿದ್ರು. ಆದರೆ ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕುವಾಗ ಲಿಫ್ಟ್ ಕೈ ಕೊಟ್ಟಿದೆ. ಮಾಲಾರ್ಪಣೆ ವೇಳೆ ಏಕಾಏಕಿ ಕೆಟ್ಟು ನಿಂತ ಲಿಫ್ಟ್ ಇದು. ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ. ಈ ಸಂದರ್ಭದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಎಲ್ಲರೂ ಕೂಡ ಲಿಫ್ಟ್ ಒಳಗೆ ಲಾಕ್ ಆಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಮುಖಂಡರು ವಿಜಯಪುರ ಪಾಲಿಕೆ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಒಂದು ಲಿಫ್ಟನ್ನೇ ನಿಮ್ಗೆ ಒಂದು ಮ್ಯಾನೇಜ್ ಮಾಡೋಕ್ ಬರಲ್ಲ, ಲಿಫ್ಟನ್ನೇ ನಿಮ್ಗೆ ಸರಿ ಮಾಡೋಕ್ ಬರಲ್ಲ ಅಂದ್ರ ಮೇಲೆ ನಿಮ್ ಜನರ ಕಷ್ಟ ಏನ್ ಮಾಡ್ತಾರಪ್ಪ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೆಹಲಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಬೇರೆ ನಾಯಕರ ಭೇಟಿ ನೆಪದಲ್ಲಿ ಪದೇ ಪದೇ ದೆಹಲಿ ಯಾತ್ರೆ. ಸೋನಿಯಾ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ಹಿನ್ನೆಲೆ ಸೋನಿಯಾ ಗಾಂಧಿ ಭೇಟಿ ವಂಚಿತ. ಇದು ಸೋನಿಯಾ ಭೇಟಿಯಾದ್ರೆ ರಾಜ್ಯ ಕಾಂಗ್ರೆಸ್ ಹಿಡಿತ ಸಾಧ್ಯ ಎಂಬ ಉದ್ದೇಶವನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಹೊಂದಿದ್ದಾರೆ. ನೋಡಿ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆ ಕ್ಷಣದಲ್ಲಿ ರಾಹುಲ್ ಗಾಂಧಿ ಭೇಟಿ, ಮಾತುಕತೆ, ಒಳ ಮೀಸಲಾತಿ ಜಾರಿಗೆ ಕಾಂಗ್ರೆಸ್ನಲ್ಲಿ ಒತ್ತಡ ಇರೋ ಬಗ್ಗೆ ಕೂಡ ಚರ್ಚೆ. ರನ್ಯಾ ಕೇಸ್ನಲ್ಲಿ ಗೃಹ ಇಲಾಖೆ ಇಕ್ಕಟ್ಟಿಗೆ ಸಿಲುಕಿರುವಂತಹ ಬಗ್ಗೆ ಕೂಡ ಚರ್ಚೆ ನಡೆಸಲಾಗಿದೆ. ಜೊತೆಗೆ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಈಗ ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಸಚಿವರಿರ್ಬೋದು, ಶಾಸಕರು ಕೂಡ ಬಹಳ ಒತ್ತಡವನ್ನ ರಾಜ್ಯ ಸರ್ಕಾರಕ್ಕೆ ಹೇರ್ತಾ ಇದ್ದಾರೆ. ಈ ವಿಚಾರವನ್ನು ಕೂಡ ಈಗ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರುವಂತ ನಿಟ್ಟಿನಲ್ಲಿ ಶತಪ್ರಯತ್ನವನ್ನ ಪಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಜೊತೆಗೆ ರನ್ಯಾ ಕೇಸ್ನಲ್ಲಿ ಈಗಾಗಲೇ ಇಬ್ಬರು ಸಚಿವರು ಭಾಗಿಯಾಗಿದ್ದಾರೆ ಅಂತ ವಿರೋಧ ಪಕ್ಷದವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆಡಳಿತ ಪಕ್ಷದ ಸಚಿವರು ಯಾರು? ಹಾಗಾದ್ರೆ ಅದರ ಬಗ್ಗೆನೂ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಅವರಿಗೆ ಅದರ ಬಗ್ಗೆ ಮನವರಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಸದ್ಯ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ನೋಡಿ, ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕುವ ಸಂದರ್ಭದಲ್ಲಿ ಲಿಫ್ಟ್ ಕೈ ಕೊಟ್ಟಿರುವಂತಹ ಘಟನೆ ನಡೆದು ಹೋಗಿದೆ. ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ಅವಘಡ ಸಂಭವಿಸಿದೆ. ಮಾಲಾರ್ಪಣೆ ವೇಳೆ ಏಕಾಏಕಿ ಕೆಟ್ಟು ನಿಂತ ಲಿಫ್ಟ್ ಇದು. ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ. 1 ಗಂಟೆಗೂ ಹೆಚ್ಚು ಕಾಲ ಲಿಫ್ಟ್ನಲ್ಲೇ ದಲಿತ ಮುಖಂಡರು ಲಾಕ್ ಆಗಿದ್ದಾರೆ. ಶೋಷಿತರ ಸಂಘರ್ಷ ದಿನ ಹಿನ್ನೆಲೆ ಮೂರ್ತಿಗೆ ಮಾಲಾರ್ಪಣೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮಾಲಾರ್ಪಣೆಯನ್ನ ಮಾಡಲು ಬಂದಿರುವಂತಹ ಮುಖಂಡರು 1 ಗಂಟೆಗೆ ಹೆಚ್ಚು ಕಾಲ ಲಿಫ್ಟ್ನಲ್ಲೇ ಲಾಕ್ ಆಗಿದ್ದಾರೆ. ಲಿಫ್ಟ್ ನಿರ್ವಹಣೆ ಮಾಡದ ವಿಜಯಪುರ ಪಾಲಿಕೆ ವಿರುದ್ಧ ಈಗ ಆಕ್ರೋಶ ಕೇಳಿ ಬರ್ತಾ ಇದೆ. ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇವತ್ತು ಶೋಷಿತರ ಸಂಘರ್ಷ ದಿನ. ಈ ಹಿನ್ನೆಲೆಯಲ್ಲಿ ಮೂರ್ತಿಗೆ ಮಾಲಾರ್ಪಣೆ ಮಾಡುವಂತ ನಿಟ್ಟಿನಲ್ಲಿ ದಲಿತ ಮುಖಂಡರು ಎಲ್ಲರೂ ಕೂಡ ಬಂದಿದ್ರು. ಆದರೆ ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕುವಾಗ ಲಿಫ್ಟ್ ಕೈ ಕೊಟ್ಟಿದೆ. ಮಾಲಾರ್ಪಣೆ ವೇಳೆ ಏಕಾಏಕಿ ಕೆಟ್ಟು ನಿಂತ ಲಿಫ್ಟ್ ಇದು. ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ. ಈ ಸಂದರ್ಭದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಎಲ್ಲರೂ ಕೂಡ ಲಿಫ್ಟ್ ಒಳಗೆ ಲಾಕ್ ಆಗಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಮುಖಂಡರು ವಿಜಯಪುರ ಪಾಲಿಕೆ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಒಂದು ಲಿಫ್ಟನ್ನೇ ನಿಮ್ಗೆ ಒಂದು ಮ್ಯಾನೇಜ್ ಮಾಡೋಕ್ ಬರಲ್ಲ, ಲಿಫ್ಟನ್ನೇ ನಿಮ್ಗೆ ಸರಿ ಮಾಡೋಕ್ ಬರಲ್ಲ ಅಂದ್ರ ಮೇಲೆ ನಿಮ್ ಜನರ ಕಷ್ಟ ಏನ್ ಮಾಡ್ತಾರಪ್ಪ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.